ಬೆಳಗಾವಿ ಜಿಲ್ಲೆಯಲ್ಲಿ ಅಪಘಾತ ಪ್ರಕರಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕುಡಿದು ವಾಹನ ಚಲಾಯಿಸಿ ಅಪಘಾತ ಮಾಡಿ ಬೇರೊಬ್ಬರ ಸಾವಿಗೆ ಕಾರಣವಾದರೆ ಅಂತವರ ವಿರುದ್ಧ ನರಹತ್ಯೆ ಪ್ರಕರಣದಡಿ ಕೊಲೆ ಕೇಸ್ ದಾಖಲಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದವರು, ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ರಸ್ತೆ ಅಪಘಾತದಲ್ಲಿ 800ಕ್ಕೂ ಅಧಿಕ ಜನ ಸಾವನ್ನಪ್ಪುತ್ತಿದ್ದಾರೆ. ರಸ್ತೆ ಅಪಘಾತ ತಡೆಗಟ್ಟುವ ಉದ್ದೇಶದಿಂದ ಕುಡಿದು ವಾಹನ ಚಲಾಯಿಸುವಾಗ ಅಪಘಾತ ಸಂಭವಿಸಿ ಸಾವು ನೋವುಗಳ ಜೊತೆಗೆ ಸವಾರರಿಗೆ ಗಾಯವಾದರೂ ಆರೋಪಿಯ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 110ರ ಅಡಿಯಲ್ಲಿ ನರಹತ್ಯೆ ಪ್ರಕರಣ ದಾಖಲಿಸಲಾಗುವುದು ಎಂದರು. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಸಂಚಾರ ದಟ್ಟಣೆಯಿಂದ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿವೆ. ಕಬ್ಬು ಕಟಾವು ಮಾಡುವ 5 ತಿಂಗಳಲ್ಲಿ ಸಾವಿನ ಸಂಖ್ಯೆ ಅಧಿಕವಾಗುತ್ತಿದೆ. ಇದೆಲ್ಲವನ್ನ ತಡೆಗಟ್ಟಲು ಕಡ್ಡಾಯವಾಗಿ ಕಬ್ಬು ತುಂಬಿದ ವಾಹನದ ಹಿಂಬದಿ ರಿಫ್ಲೆಕ್ಟರ್ ಬಟ್ಟೆ ಬಳಸಬೇಕು. ಇಲ್ಲವಾದರೆ ಅವರ ವಿರುದ್ಧ ಪ್ರಕರಣ ದಾಖಲಿಸುವ ಎಚ್ಚರಿಕೆ ನೀಡಿದರು. ರಸ್ತೆ ಬದಿಯಲ್ಲಿ ಕಬ್ಬು ತುಂಬಿದ ವಾಹನ ನಿಲ್ಲಿಸುವಾಗ ಕಡ್ಡಾಯವಾಗಿ ರಿಫ್ಲೆಕ್ಟರ್ ಬಳಕೆ ಮಾಡಬೇಕು. ಈಗಾಗಲೇ ಪೊಲೀಸರಿಗೆ ಸೂಚನೆ ನೀಡಲಾಗಿದ್ದು, ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ರಸ್ತೆಗಳು ಅಪಘಾತ ಆಗುವುದು ತುಂಬ ಜಾಸ್ತಿ ಇದೆ. ಪ್ರತಿ ವರ್ಷವೂ ಸುಮಾರು 800 ಜನ ಈ ರಸ್ತೆ ಅಪಘಾತದಲ್ಲಿ ತೀರಿ ಹೋಗ್ತಾ ಇದ್ದಾರೆ. ಈ ಅಪಘಾತದಲ್ಲಿ ಪರ್ಟಿಕ್ಯುಲರ್ ಆಗಿ ಕಬ್ಬಿನ ಸೀಸನ್ ಸಂದರ್ಭದಲ್ಲಿ, ಉಳಿದ ಸೀಸನಲ್ಲಿ ತಿಂಗಳಿಗೆ ಒಂದು 50ರಿಂದ 55 ಜನ ಸಾಯ್ತಾ ಇದ್ದಾರೆ. ಈ ಕಬ್ಬಿನ ಸೀಸನ್ ಶುರುವಾದ ಮೇಲೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್, ಫೆಬ್ರವರಿ ಈ 5 ತಿಂಗಳ ಸಂದರ್ಭದಲ್ಲಿ 70ರಿಂದ 80 ಜನ ಪ್ರತಿ ದಿವಸನೂ ಒಬ್ಬರೇ ಇಲ್ಲ ಇಬ್ಬರು ಈ ಕಬ್ಬಿನ ಗಾಡಿಯಲ್ಲಿ ಟ್ರೈಲರಲ್ಲಿ ಒಂದು ಒಡೆದು ಸತ್ತೋಗ್ತಾ ಇದ್ದಾರೆ. ಇಲ್ಲ ಟ್ರೈಲರ್ ಅವರು ಸ್ವಲ್ಪ ಸರಿಯಾಗಿ ಓಡಿಸೋದ ಕಾರಣ ಡೆತ್ ಆಗ್ತಾ ಇದ್ದಾರೆ. ಈ ಸೀಸನಲ್ಲಿ ಬೇರೆ ಸೀಸನ್ಗಳಕ್ಕಿಂತ ಈ ಸೀಸನಲ್ಲಿ ಸ್ವಲ್ಪ ಜನ ಡೆತ್ ಆಗುವುದು ಜಾಸ್ತಿ ಆಗಿದೆ. ಇದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ, ರಸ್ತೆ ಅಪಘಾತಗಳನ್ನು ನಾವು ತಡೆ ಮಾಡುವುದಕ್ಕೆ ನಾವು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. 800 ಜೀವ ಕಳ್ಕೊಳ್ತಾ ಇದ್ದಾರೆ. ಇದರಲ್ಲಿ ಭಾಳಷ್ಟು ಅಮಾಯಕರಿದ್ದಾರೆ. ಅವರು ದುಡಿಯುವವರು, ಆ ಫ್ಯಾಮ್ಲಿಯಲ್ಲಿ ಆ ಮಕ್ಕಳನ್ನು ಇಟ್ಕೊಂಡು ಹೆಂಡತಿಯನ್ನು ದುಡಿಯುವವರು ಈಗ ಸತ್ತೋದ ಮೇಲೆ ಆ ಫ್ಯಾಮ್ಲಿ ಪರಿಸ್ಥಿತಿ ಎಲ್ಲ ನಾವು ನೋಡಬೇಕು. ಅದಕ್ಕಾಗಿ ಈಗ ನಾವು ಒಂದು ಕಟ್ಟುನಿಟ್ಟಾಗಿ ಒಂದು ಕ್ರಮ ಕೈಗೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಆಫೀಸರ್ಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಯಾವುದೇ ಕಬ್ಬಿನ ಲಾರಿ ಮತ್ತು ಟ್ರೈಲರ್ ಇರ್ತಂದ್ರೆ ಕಬ್ಬಿನದ ಲೋಡ್ ಇರುವಾಗಲೂ ಮತ್ತು ಲೋಡ್ ಇಲ್ಲದೇ ಸಂದರ್ಭಗಳಲ್ಲಿ ಕೂಡ ಹಿಂದುಗಡೆ ಕಡ್ಡಾಯವಾಗಿ ರಿಫ್ಲೆಕ್ಟರ್ ಕ್ಲಾತನ್ನು ಹಾಕ್ಕೊಂಡು ಹೋಗಬೇಕು. ಇದನ್ನು ಪ್ರತಿಯೊಂದು ಫ್ಯಾಕ್ಟ್ರಿಯವರು ಕೂಡ ಇನ್ಶೂರ್ ಮಾಡಬೇಕು. ಅವರವರ ಫ್ಯಾಕ್ಟ್ರಿಗೆ ಬರುವ ಪ್ರತಿಯೊಂದು ಕಬ್ಬಿನ ಟ್ರ್ಯಾಕ್ಟರ್, ಲಾರಿ ಯಾವುದು ಬರ್ತಂದ್ರೂ ಹಿಂದುಗಡೆ ಕಡ್ಡಾಯವಾಗಿ ವಿಸಿಬಲ್ ಆಗಿ ಕಾಣುವುದ ಥರ ರಿಫ್ಲೆಕ್ಟರ್ ಕ್ಲಾತನ್ನು ಹಾಕಿಕೊಳ್ಬೇಕು. ಅದೇ ರೀತಿಯಲ್ಲಿ ಅನ್ಲೋಡ್ ಮಾಡಿ ನಂತರ ಕೂಡ ಭಾಳಷ್ಟು ಟ್ರ್ಯಾಕ್ಟರ್ಗಳಲ್ಲಿ ಇಂಡಿಕೇಟರ್ಸ್ ಇರುವುದಿಲ್ಲ. ಆದ್ದರಿಂದ ಕಡ್ಡಾಯವಾಗಿ ಪ್ರತಿಯೊಂದು ಗಾಡಿಯಲ್ಲಿ ಕೂಡ ಇದು ರಿಫ್ಲೆಕ್ಟರ್ ಕ್ಲಾತ್ ಹಾಕ್ಕೊಂಡು ಹೋಗಬೇಕು. ಆ ಇಲ್ಲದ ಸಂದರ್ಭದಲ್ಲಿ ಖಂಡಿತವಾಗಿ ನಾವು ಕೇಸ್ ಮಾಡ್ತೀವಿ. ಜೊತೆಗೆ ಒಂದು ವೇಳೆ ಕುಡಿದು ಬಿಟ್ಟು ಗಾಡಿ ಓಡಿಸಿ ಯಾರು ಡೆತ್ ಆಗುವ ಸಂದರ್ಭದಲ್ಲಿ ಇಟ್ ವಿಲ್ ಬಿ ಕನ್ಸಿಡರ್ ಅಸ್ ಕಲ್ಪಬಲ್ ಹೋಮಿಸೈಡ್ ಈಕ್ವಲೆಂಟ್ ಟು ಮರ್ಡರ್. ಇದು ಎರಡಕ್ಕೂ ದೊಡ್ಡ ವ್ಯತ್ಯಾಸ ಏನೂ ಅಲ್ಲ. ಪನಿಷ್ಮೆಂಟ್ ಕೂಡ ತುಂಬ ಜಾಸ್ತಿ ಇರುತ್ತದೆ. ಕುಡಿದು ಬಿಟ್ಟು ಗಾಡಿ ಓಡಿಸಿ ಯಾರೋ ಒಬ್ಬರು ಡೆತ್ ಆಗ್ತಾರೆ ಅಂದರೆ ಸುಮ್ಮನೆ ನಾವು ಬಿಡೋಕ್ಕಾಗಲ್ಲ. 100% ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ. ಕಡ್ಡಾಯವಾಗಿ ಈಗ ಪ್ರತಿಯೊಂದು ರೋಡ್ ಆಕ್ಸಿಡೆಂಟ್, ಫ್ಯಾಟಲ್ ಇರಲಿ, ಡೆತ್ ಆಗೋದು ಇರಲಿ, ಇಲ್ಲ ಗಾಯಾಲು ಪಡೆಯುವವರು ಕೂಡ ಯಾವುದೇ ಆಗುತ್ತಂದ್ರೆ ಕೂಡ ಅಟೆಂಪ್ಟ್ ಟು ಮರ್ಡರ್ಗೆ ಈಕ್ವಲೆಂಟ್ ಆಗಿ ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ಸೆಕ್ಷನ್ 110 ಆಫ್ BNS ಆ ಸೆಕ್ಷನಲ್ಲಿ ನಾವು FIR ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಯಾವನೋ ಒಬ್ಬನು ಕುಡಿದುಬಿಟ್ಟು ಗಾಡಿ ಓಡಿಸೋದಕ್ಕೆ, ಅಮಾಯಕರು ಬಲಿಯಾಗೋದಕ್ಕೆ ಪೊಲೀಸ್ ಇಲಾಖೆ ಬಿಡುವುದಿಲ್ಲ. ಪ್ರತಿ ದಿವಸ ಇದು ಪರ್ಟಿಕ್ಯುಲರ್ಲಿ ನಾವು ನಮ್ಮ ಆಫೀಸರ್ಸ್ ಪ್ರತಿ ದಿವಸ 9 ಗಂಟೆ ಇವತ್ತು ಎಷ್ಟು ಅಪಘಾತ ಆಗಿದೆ, ಅದರಲ್ಲಿ ಎಷ್ಟು ಜನ ಕುಡಿದು ಓಡಿಸಿದಾರೋ ಅವರ ಮೇಲ್ಗಡೆ 110 ಕೆಳಗಡೆ FIR ಮಾಡಿ ಅರೆಸ್ಟ್ ಮಾಡೋಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.